ಸ್ಟೋರಿ ತುಂಬಾ ಚೆನ್ನಾಗಿ ಚಿಕ್ಕದಿದೆ. ಒಂದು ಊರಿದೆ, ಚಿಕ್ಕ ಒಂದು ಟೌನ್ ಇದೆ. ಸೊ ಆ ಟೌನ್ ನಲ್ಲಿ ಮೇನ್ ರೋಡ್ ನಲ್ಲೇ ಒಂದು ಮರ ಬಿದ್ದಿದೆ ಮಳೆಗೆ, ರೈಟ್? ಮರ ಅಡ್ಡ ಬಿದ್ದಿದೆ. ಸೊ ಆ ಮರವನ್ನ ಎಲ್ಲರೂ ನೋಡ್ತಾ ಇದ್ದಾರೆ. ಅಲ್ಲಿ ಯಾರ್ಯಾರಿದ್ದಾರೆ? ಅಲ್ಲಿ ಯಾರ್ಯಾರು ಬಂದಿದ್ದಾರೆ? ಅಲ್ಲಿಯ ಜನಪ್ರತಿನಿಧಿ, ಯಾರೋ MLA ಇರ್ಬೋದು ಅಥವಾ ಯಾರೋ ಒಬ್ಬ ಅವನಿದ್ದಾನೆ ಅಲ್ಲಿ. ಅದರ ಜೊತೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ, ಮತ್ತೆ ಬೇರೆ ಬೇರೆ ಕೆಲಸಕ್ಕೆ ಹೋಗುವಂತವ್ರು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡುವಂತವ್ರು ತುಂಬಾ ಜನ ಇದ್ದಾರೆ, ಹೌದಾ? ಸ್ಟೂಡೆಂಟ್ಸ್ ಇದ್ದಾರೆ, ರೈಟ್? ಸೊ ಬಸ್ ಇದೆ, ಕಾರ್ ಇದೆ, ಬೈಕ್ ಇದೆ, ಸೈಕಲ್ ಇದೆ, ಎಲ್ಲ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕರು ಎಲ್ಲರೂ ಇದ್ದಾರೆ ಅದ್ರ ಜೊತೆಗೆ. ಆದ್ರೆ ಪ್ರತಿನಿಧಿ ಏನ್ ಮಾಡ್ತಾನೆ, ಅವನ PA ಹೇಳ್ತಾ ಇದ್ದಾನೆ, ಸರ್ ಮರ ಬಿದ್ದಿದೆಯಲ್ಲ ಅದ್ರ ಪಕ್ಕದಲ್ಲಿ ನಾನು ಇನ್ನೊಂದು ಗಾಡಿಗೆ ವ್ಯವಸ್ಥೆ ಮಾಡಿದ್ದೀನಿ, ಅಲ್ಲಿ ಹೋಗಿ ಅಲ್ಲಿಂದ ಹತ್ಕೊಂಡು ಹೋಗೋಣ ಸರ್, ರೈಟ್? ಸೊ ಪೊಲೀಸ್ಗಳು ರೆಸ್ಟ್ ತಗೊಳ್ತಾ ಇದ್ದಾರೆ, ಅಂದ್ರೆ ಎಲ್ಲವೂ ರೆಡಿ ಆಗ್ಲಿ ಆಮೇಲೆ ನಾವು ಮೂವ್ ಆಗೋಣ ಅಂತ ಹೇಳಿ. ರೆಡಿ ಮಾಡೋರು ಯಾರು? ರೆಡಿ ಮಾಡೋರು ಯಾರು ಅಲ್ವಾ? ಸೊ ಒಂದು ವ್ಯವಸ್ಥೆ ಕೆಟ್ಟಿದೆ, ಆ ವ್ಯವಸ್ಥೆಯನ್ನ ಸರಿ ಮಾಡ್ಲಿಕ್ಕೆ ಯಾರಿಗೂ ಇದಿಲ್ಲ. ಬಟ್ ಒಂದು ಚಿಕ್ಕ ಪಾಪ ಅವನ ಕೈಯಲ್ಲಿ ಆಗತ್ತೆ ಇಲ್ವೋ ಅವ್ನು ಗೊತ್ತಿಲ್ಲ. ಒಂದು ಚಿಕ್ಕ ಹುಡುಗ, ಸ್ಕೂಲ್ ಹುಡುಗ, 1ನೇ ಕ್ಲಾಸ್ ಇರ್ಬೋದು ಮೇ ಬಿ, ಹೌದಾ? ಅಥವಾ LKG UKG ಗೊತ್ತಿಲ್ಲ. ಸೊ ಆ ಹುಡುಗ ಒಂದು ಡಿಸಿಷನ್ ತಗೊಳ್ತಾನೆ, ಟ್ರೈ ಮಾಡೋಣ ಅಂತೇಳಿ, ರೈಟ್? ಆಗತ್ತೆ ಅಂತಲ್ಲ, ಟ್ರೈ ಮಾಡೋಣ ಅಂತ ಹೇಳಿ ಅವನೊಂದು ಡಿಸಿಷನ್ ತಗೊಳ್ತಾನೆ. ದಟ್ ಈಸ್ ದ ಪಾಯಿಂಟ್. ಸೊ ಹೇಳ್ತಾ ಬರ್ತೇನೆ, ಪಾಯಿಂಟ್ ಈಸ್ ಯಾವುದು? ಡಿಸಿಷನ್. ಸೊ ಆ ಡಿಸಿಷನ್ ತಗೊಳ್ತಾನೆ, ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾನೆ, ಹೋಗಿ ಅವನು ಮರಕ್ಕೆ ಕೈ ಹಾಕ್ತಾನೆ. ಆಗತ್ತೆ ಅವನ ಕೈಯಲ್ಲಿ? ಇಸ್ ಇಟ್ ಪಾಸಿಬಲ್? ಚಾನ್ಸೇ ಇಲ್ಲ. ಆದ್ರೆ ಅವನು ನಿರ್ಧಾರ ತಗೊಂಡು ಕೈ ಹಾಕ್ತಾನೆ. ಆಗ ಅಲ್ಲಿ ಉಳಿದಂತ ನೋಡುಗರಿಗೆ ಕೆಲವರಿಗೆಲ್ಲ ಏನಾಗುತ್ತೆ, ಒಂದು ಫ್ಲಾಶ್ ಶುರು ಆಗುತ್ತೆ ಒಳಗಡೆ, ಕರೆಕ್ಟಾ? ಒಂದು ಫ್ಲಾಶ್ ಒಳಗಡೆನ ಹೊಳೆಯುತ್ತೆ ಹೊರಗಡೆಗೆ. ಸೊ ಯಾಕೆ ಟ್ರೈ ಮಾಡಬಾರ್ದು ಅಂತ. ಹಾಗೆ ಎಲ್ಲರೂ ಹೋಗಿ ಕೈ ಹಾಕ್ತಾರೆ. ಎಲ್ಲರೂ ಕೈ ಹಾಕಿದಾಗ ಏನಾಗುತ್ತೆ? ಈಸಿ ಆಗುತ್ತೆ, ಹೌದಾ? ಸೊ ಮರವನ್ನ ಸಾಗಿಸ್ತಾರೆ, ಎಲ್ಲರೂ ಕೂಡ ರೋಡ್ ಕ್ಲಿಯರ್ ಆಗುತ್ತೆ, ಎಲ್ಲರೂ ಕೂಡ ನೀಟಾಗಿ ಹೋಗ್ತಾರೆ. ವ್ಯವಸ್ಥೆ ಸರಿಯಾಯ್ತು, ಕೆಟ್ಟೋದ ವ್ಯವಸ್ಥೆ ಸರಿಯಾಯ್ತು. ನಿರ್ಧಾರ ಆ ಚಿಕ್ಕ ಹುಡುಗ ತೆಗೆದುಕೊಂಡಿದ್ದು, ರೈಟ್? ಸೊ ಜೀವನದಲ್ಲಿ ನಾನು ಯಾರು, ನಾನು ಎಲ್ಲಿದ್ದೀನಿ, ನಾನು ಹೇಗಿದ್ದೀನಿ, ನನ್ನ ವ್ಯವಸ್ಥೆ ಏನಾಗಿದೆ ಅಲ್ಲ. ಸೊ ಅದನ್ನ ಎಲ್ಲವನ್ನ ನಿರ್ಧಾರ ಮಾಡಲಿಕ್ಕೆ ನನ್ನ ನಿರ್ಧಾರ ಇಂಪಾರ್ಟೆಂಟ್, ರೈಟ್? ಸೊ ನಾನು ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗಿದೆ. ನಾನು ನಿರ್ಧಾರವನ್ನು ತೆಗೆದುಕೊಂಡ್ರೆ ಎಲ್ಲವೂ ಸರಿ ಮಾಡಲಿಕ್ಕೆ ಚಾನ್ಸಸ್ ಇದೆ. ನನ್ನಿಂದ ಆಗದೆ ಹೋದ್ರೂ ಕೂಡ ಎಲ್ಲರೂ ಕೂಡ ಸೇರ್ಕೊಂಡು ಮಾಡ್ಬೋದು, ರೈಟ್? ಓಕೆ. ಸೊ ಇಲ್ಲಿ 2 ರೀತಿಯ ವಿದ್ಯಾರ್ಥಿಗಳಿದ್ದೀರಿ. ಒಂದು, ಸ್ವಂತ ಇಚ್ಛೆಯಿಂದ ಏನೋ ಒಂದು ಮಾಡಬೇಕು, ನಾನು ಡಾಕ್ಟರ್ ಆಗಲೇಬೇಕು, ಈ ಸರಿ ನೀಟ್ ಪಾಸ್ ಮಾಡಲೇಬೇಕು. ಓಕೆ ಓಕೆ, ಕರೆಕ್ಟ್ ಅಲ್ವಾ? ಸೊ ಮಾಡಲೇಬೇಕು ಅಂತೇಳಿ ಬಂದಂಥವ್ರು ಬಹಳಷ್ಟು ಜನ ಇದ್ದೀರಿ. ಬಟ್ ಇನ್ನೂ ಕೆಲವರು ಇದ್ದೀರಿ ಅಥವಾ ಎಲ್ಲೋ ಗೊತ್ತಿಲ್ಲ, ಇರ್ತಾರೆ. ಹೇಗೆ ಹೇಳಿ? ಮನೆಯವರ, ಮನೆ ತಂದೆ ತಾಯಿಯ ಫೋರ್ಸ್ನಿಂದಾಗಿ, ಅವರ ಏನೋ ಮಾಡಪ್ಪ ಅಂತ ಹೇಳಿರ್ತಾರಲ್ವಾ, ಸೊ ಅದಕ್ಕಾಗಿ ಅವರ ಫೋರ್ಸ್ಗಾಗಿ ಬಂದಂಥವ್ರು ಕೆಲವರು ಇದ್ದೇ ಇರ್ತಾರೆ, ರೈಟ್? ಹೌದಲ್ವಾ? ಕರೆಕ್ಟಾ? 2 ರೀತಿಯ ವಿದ್ಯಾರ್ಥಿಗಳು ಇದ್ದೇ ಇರ್ತೀವಿ, ರೈಟ್? ನಾನು ಯೋಚನೆ ಮಾಡಿದ್ದೀನಿ, ಇಲ್ಲಿರೋರು ಎಲ್ಲರೂ ಕೂಡ ಹಾಗಲ್ಲ, ಎಲ್ಲರೂ ಕೂಡ ಸ್ವ ಇಚ್ಛೆಯಿಂದ ಬಂದಿರೋರು ಇರ್ತೀವಿ. ಸೊ ಬಟ್ ನಿರ್ಧಾರವನ್ನ ತೆಗೆದುಕೊಳ್ಳೋದಿದೆಯಲ್ಲ, ದಟ್ ಈಸ್ ದ ಪಾಯಿಂಟ್. ನೀವು ನಿರ್ಧಾರವನ್ನ ತೆಗೆದುಕೊಂಡ್ರೆ ಆ ನಿರ್ಧಾರದಿಂದ ಯಾವುದೇ ಕಾರಣಕ್ಕೆ ಒಂದು ಪಾಯಿಂಟು ಆಚೆ ಈಚೆ ಚಲಿಸದೆ ಶ್ರಮ ಹಾಕಿ ಪ್ರಯತ್ನ ಪಟ್ಟರೆ ಖಂಡಿತವಾಗಲೂ ನಾವು ಗುರಿಯನ್ನ ಮುಟ್ಟಬಹುದು, ರೈಟ್? ಓಕೆ. ಸೊ ಮನಸ್ಸು ಅಲ್ವಾ? ಅದಕ್ಕೆ ಏನಂತ ಹೇಳ್ತೀವಿ? ಮನಸ್ಥಿತಿ. ಅವಳ ಮನಸ್ಥಿತಿ, ಅವಳ ಏನು ಹೇಳ್ತೀವಿ ಇಂಗ್ಲಿಷ್ನಲ್ಲಿ ಏನು ಹೇಳ್ತೀವಿ? ಕಾನ್ಫಿಡೆನ್ಸ್ ಅಲ್ವಾ? ಅವಳ ಸೆಲ್ಫ್ ಕಾನ್ಫಿಡೆನ್ಸ್, ಹೆವಿ ಸೆಲ್ಫ್ ಕಾನ್ಫಿಡೆನ್ಸ್ ಇದೆ ಅವಳಿಗೆ. ಸೊ ಹಾಗಾಗಿ ಅವಳು ಏನ್ ಬೇಕಾದ್ರೆ ಮಾಡ್ತಾಳಪ್ಪ, ನನಗೆ ಆಗೋದಿಲ್ಲ ಹಾಗೆ, ರೈಟ್? ಸೊ ನನಗಾಗೋದಿಲ್ಲ, ಅವಳು ಏನ್ ಬೇಕಾದ್ರೆ ಸಾಧಿಸ್ತಾಳೆ, ನನಗದು ಸಾಧ್ಯತೆಗಳಿಲ್ಲ, ರೈಟ್? ಕರೆಕ್ಟಾ? ಸೊ ಮನಸ್ಥಿತಿ ಅನ್ಬೇಕಾರೆ ಅದು ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಮನಸ್ಸಿಗೆ ಸಂಬಂಧಪಟ್ಟಿದ್ದು ಅಲ್ವಾ? ಮನಸ್ಸು ಇಂಗ್ಲಿಷ್ನಲ್ಲಿ ಏನ್ ಹೇಳ್ತೀವಿ? ಮೈಂಡ್ ಅಂತ ಹೇಳ್ತೀವಾ? ರೈಟ್. ಸೊ ಮೈಂಡ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಮೈಂಡ್ನಲ್ಲಿ 2 ರೀತಿಯ ಮೈಂಡ್ ಇದೆ, 2 ರೀತಿಯ ಮನಸ್ಸಿದೆ. ಒಂದು ಸಬ್ ಕಾನ್ಶಿಯಸ್ ಮೈಂಡ್, ಇನ್ನೊಂದು ಕಾನ್ಶಿಯಸ್ ಮೈಂಡ್, ಕರೆಕ್ಟಾ? ಸೊ ಕಾನ್ಶಿಯಸ್ ಮೈಂಡ್ ಯಾವುದು, ಸಬ್ ಕಾನ್ಶಿಯಸ್ ಮೈಂಡ್ ಯಾವುದು, ರೈಟ್? ಒಬ್ಬ ವ್ಯಕ್ತಿ, ಈಗ ನೀವು ನನ್ನ ನೋಡ್ತಾ ಇದ್ದೀರಾ, ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ ಅಲ್ವಾ, ಕಣ್ಣಲ್ವಾ? ಸೊ ಇಲ್ಲಿಂದ ಶುರು ಮಾಡೋಣ, ಸುಮ್ಮನೆ ನೋಡೋಣ, ಗೊತ್ತಾಗತ್ತೆ ಏನಂತ ಹೇಳ್ಬಿಟ್ಟು. ಸೊ ಈಗ ನಿಮ್ಗೆ ಗೊತ್ತಿಲ್ಲದ್ರಾಗೆ ನಿಮ್ಮ ಕಣ್ಣು ಮಿಟುಕ್ತಾ ಇರುತ್ತೆ, ಗೊತ್ತಾ? ಒಂದು ನಿಮಿಷಕ್ಕೆ ಎಷ್ಟು ಸರಿ ಮಿನಿಮಮ್ ಮಿಟುಕುತ್ತೆ? ಮೇ ಬಿ ಒಂದು 15ರಿಂದ 20 ಸಾರಿ, ರೈಟ್? ಸೈನ್ಸ್ ಅಲ್ಲಿ ಹೋದ್ರೆ ಹಾಗೆ ಹೇಳ್ತಾರೆ, 15ರಿಂದ 20 ಸಾರಿ ಒಂದು ಮನುಷ್ಯನ ಕಣ್ಣು 1 ನಿಮಿಷಕ್ಕೆ ಒಂದು ಮಿಟುಕತ್ತೆ ಅಂತ ಹೇಳ್ಬಿಟ್ಟು. ಈಗ ಟ್ರೈ ಮಾಡೋಣ.
ಅಲ್ವಾ? ಯಾರು ಮಿಡ್ಸೋದೇ ಇಲ್ಲ, ಎಲ್ಲ ನೋಡ್ತಾನೆ ಇದ್ದೀರಾ ಅಲ್ವಾ? ಹೌದಲ್ವಾ? ಈ ಅರ್ಥ ಆಗ್ತಿದ್ಯಾ? ಸೊ ತನ್ನಷ್ಟಕ್ಕೆ ಮಿಟುಕ್ತಾ ಇತ್ತಲ್ವಾ, ದಟ್ ಈಸ್ ಕಾಲ್ಡ್ ಸಬ್ ಕಾನ್ಶಿಯಸ್ ಮೈಂಡ್, ರೈಟ್? ಈಗ ನಾನು ಹೇಳಿದ ಮೇಲೆ ಯೋಚನೆ ಮಾಡ್ತಾ ಇರಾ, ಕಣ್ಣು ಮಿಟುಕುತ್ತಲ್ವಾ, ಎಷ್ಟು ಮಿಟುಕಬಹುದು ನೋಡೋಣ ಒಂದ್ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಅದು. ಸೊ ಕಾನ್ಶಿಯಸ್ ಮೈಂಡ್ ನಲ್ಲಿ ಟ್ರೈ ಮಾಡ್ತೀವಿ, ಆಗೋದಿಲ್ಲ. ನಾ ಇಷ್ಟೊತ್ತು ಕೈಯನ್ನ ತನ್ನಷ್ಟಕ್ಕೆ ಮಾತಾಡ್ಬೇಕಾದ್ರೆ ಅದು ಬರ್ತಾ ಇತ್ತು, ಹೌದಾ ಅಲ್ವಾ? ರೈಟ್? ಸೊ ಅದೇನದು ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ವರ್ಕ್ ಆಗುವಂಥದ್ದು. ಸೊ ಈಗ ನಾನು ಹೇಳಿದ ಮೇಲೆ ನಾನು ಟ್ರೈ ಮಾಡಿದ್ರೆ ಏನಾಗುತ್ತೆ? ಭರತನಾಟ್ಯ ಆಗ್ಬಿಡುತ್ತೆ ಆಮೇಲೆ, ಹೌದಲ್ವಾ? ಸೊ ಕರೆಕ್ಟಾ? ಸೊ ಏನು ಹೇಳ್ತೀನಿ ಅಂದ್ರೆ, ಅರ್ಥ ಆಯ್ತಾ ನಿಮಗೆ? ಕಾನ್ಶಿಯಸ್ ಮೈಂಡ್ಗೂ ಸಬ್ ಕಾನ್ಶಿಯಸ್ ಮೈಂಡ್ಗೂ ಏನು ವ್ಯತ್ಯಾಸ ಇದೆ ಅಂತ ಹೇಳಿ. ಕಾನ್ಶಿಯಸ್ ಅಂದ್ರೆ ನನಗೆ ಗೊತ್ತಿದ್ದು ನಾನು ತಿಳಿದು ಮಾಡುವಂಥದ್ದು, ಮತ್ತು ನನ್ನ ದೇಹ ತನ್ನಷ್ಟಕ್ಕೆ ಮಾಡ್ಕೊಳ್ಳುವಂಥದ್ದು ಯಾವುದು? ಸಬ್ ಕಾನ್ಶಿಯಸ್ ಮೈಂಡ್. ಓಕೆ. ಸೊ ಈಗ ಒಂದು ವಿಷಯ ಹೇಳ್ಬೋದು. ಒಬ್ಬ ವ್ಯಕ್ತಿ, ನಾನು ಮೊದಲೇ ಹೇಳಿದೆ, ಎಷ್ಟು ಜನರನ್ನ ಹೇಳಿದೆ? ಅಲೆಕ್ಸಾಂಡರ್ ಬಗ್ಗೆ ಹೇಳಿದೆ, ಹೌದಾ? ಅಬ್ರಹಾಂ ಲಿಂಕನ್ ಬಗ್ಗೆ ಹೇಳಿದೆ. ಸೊ ಅವರದೆಲ್ಲ ಎಲ್ಲಿ ವರ್ಕ್ ಆಗಿದೆ? ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ವರ್ಕ್ ಆಗಿದೆ. ನೀವು ಏನ್ ಮಾಡ್ಬೇಕು ಅಂತಿದ್ದೀರಾ ಅದನ್ನ ನೀವು ತೆಗೆದುಕೊಂಡು ಹೋಗಿ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಯಾವಾಗ ಜೋಡಿಸಿ ಇಡ್ತೀರೋ ಆಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲರ್ಟ್ ಆಗುತ್ತೆ. ನಮ್ಮ ಮೆದುಳನ್ನ ಎಕ್ಸಾಕ್ಟ್ ಆಗಿ ಇದುವರೆಗೆ ಯುಟಿಲೈಸ್ ಮಾಡಿರುವಂತ ಐನ್ಸ್ಟೀನ್ ಅಲ್ವಾ, ಅಂತ ವ್ಯಕ್ತಿನೇ ಹೇಳ್ತಾರೆ, ನನ್ನ ಮೆದುಳಿನ ಕೇವಲ 5% ಏನೋ ನಾನು ಯೂಸ್ ಮಾಡಿರ್ಬೋದು ಅಷ್ಟೇ. ಎಷ್ಟು? ಜಸ್ಟ್ 5%. ಹಾಗಿದ್ರೆ ಇನ್ನೆಷ್ಟಿದೆ? 95% ಇನ್ನೂ ಬಾಕಿ ಇದೆ. ಯಾರು ಹೇಳಿದ್ದು? ಐನ್ಸ್ಟೀನ್ ಹೇಳಿದ್ದು. ಇನ್ನು ನಾನು ನೀವು ನಾನು ಎಷ್ಟು ಯೂಸ್ ಮಾಡಿರ್ಬೋದು ಅಲ್ವಾ? ಪಾಯಿಂಟ್ ಹಾಕೊಂಡು ಹೋಗ್ಬೇಕು, ಲಾಸ್ಟ್ಗೆ ಎಲ್ಲಾದ್ರೂ ಹೋಗಿ 1 ಹಾಕ್ಬೇಕು, ಹೌದಾ? ಕರೆಕ್ಟ್ ಅಲ್ವಾ? ಸೊ ಐನ್ಸ್ಟೀನ್ ಅನ್ನುವಂತ ಆ ರೀತಿಯ ಒಬ್ಬ ಮಹಾನ್ ಸಾಧಕ ಅವನು ಹೇಳ್ತಾನೆ, ನನ್ನ ಮೈಂಡಿನ ಕೇವಲ 0.5% ಅಷ್ಟೇ ನಾನು ಯೂಸ್ ಮಾಡಿರ್ಬೋದು. 1000 ವರ್ಷದ ಹಿಂದೆ, 2000 ವರ್ಷದ ಹಿಂದೆ, 3000 ವರ್ಷದ ಹಿಂದೆ ಇದ್ದಂತ ಆನೆ ಇವತ್ತಿಗೂ ಅದು ಹೇಗೆ ಬದುಕ್ತಾ ಇದೆಯೋ ಅದೇ ರೀತಿಯಲ್ಲಿ ಬದುಕ್ತಾ ಇದೆ. 1,000 ವರ್ಷಗಳ ಹಿಂದೆ ಇದ್ದಂತ ನಾಯಿ, ಬೆಕ್ಕು ಹೇಗೆ ಬದುಕ್ತಾ ಇತ್ತು ಇವತ್ತು ಹಾಗೆ ಬದುಕ್ತಾ ಇದೆ. ಆದ್ರೆ ಮನುಷ್ಯ ಹೇಗೆ ಇದ್ದ? ಕಾಡಿನಲ್ಲಿ, ಸ್ಟೋರಿ ಇದೆಯಲ್ಲ, ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನ ತಿಂದು ಬದುಕ್ತಾ ಇದ್ದಂಥವನು ಅಲ್ವಾ? ಶಿಲಾಯುಗದ ಮಾನವ, ರೈಟ್? ಕರೆಕ್ಟಾ? ಕಲ್ತಿದ್ದೀವಿ ತಾನೆ ನಾವು ಚಿಕ್ಕದ್ರಲ್ಲಿರ್ಬೇಕಾರೆ. ಅದಾದ ನಂತರ ವ್ಯಕ್ತಿ ಏನಾದ? ಅಪ್ಗ್ರೇಡ್ ಆಗ್ತಾ ಬಂದ. ಸೊ ಐಫೋನ್ ಬಂತು, ಐಫೋನ್ ಏನೇನೋ ಪ್ರೋ ಬಂದು ಇವತ್ತು 15 ಪ್ರೋ ಬಂದು ನಿಂತಿದೆ, ಹೌದಾ? ರೈಟ್? ಕರೆಕ್ಟ್ ಅಲ್ವಾ? ಸೊ ಹಾಗೆ ಮನುಷ್ಯ ನಾವೇನಾದ್ವಿ? ಅಪ್ಗ್ರೇಡ್ ಆಗ್ತಾ ಬಂದ್ವಿ, ಕರೆಕ್ಟ್? ರೈಟ್? ಸೊ ಮೊದಲು ನಾನು ನಡೆದಾಡ್ತಿದ್ದೆ, ಆಮೇಲೆ ಸಮುದ್ರದಲ್ಲಿರುವಂತಹ ಮೀನುಗಳನ್ನ ನೋಡಿದೆ, ಅದು ಈಜಾಡ್ತಿದೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇದೆ. ಸೊ ಅದಕ್ಕೆ ಆದ್ರೆ ಒಂದು ಸರೋವರವನ್ನು ಬಿಟ್ಟು ಇನ್ನೊಂದು ಸರೋವರಕ್ಕೆ ಹೋಗ್ಲಿಕ್ಕೂ ಆಗೋದಿಲ್ಲ ಪಾಪ, ರೈಟ್? ಪಕ್ಕದಲ್ಲಿ ಒಂದು ಸರೋವರ ಇದೆ, ಇಲ್ಲಿಂದ ಆರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಕರೆಕ್ಟ್? ಒಂದು ಸ್ವಲ್ಪ ಗ್ಯಾಪ್ ಇದೆ. ಆದ್ರೆ ಮನುಷ್ಯ ಫೈಂಡ್ ಔಟ್ ಮಾಡ್ದ, ನೀರಿನ ಹಾಗೆ ಮೀನಿನೊಳಗೆ ಕೂಡ ಹೋಗ್ಲಿಕ್ಕೆ ಅವನಿಗೆ ಹೋಗೋದಿಲ್ಲ, ಆದ್ರೆ ಅವನು ಅದಕ್ಕೆ ಬೇಕಾದಂತ ಜೆಟ್ ರೀತಿಯಂತದ್ದನ್ನ ಫೈಂಡ್ ಔಟ್ ಮಾಡ್ದ. ಅರ್ಥ ಆಗ್ತಿದ್ಯಾ? ಸೊ ಅದಾದ ರೀತಿಯಲ್ಲಿ ಆಮೇಲೆ ನೋಡಿದ ಪಕ್ಷಿಗಳು ಹಾರಾಡ್ತಾ ಇದೆ. ಸೊ ಇವನ್ಗೆ ಹಾರಲಿಕ್ಕೆ ಇವನಿಗೆ ವಿಂಗ್ಸ್ ಇಲ್ಲ, ರೆಕ್ಕೆಗಳಿಲ್ಲ. ಅವನೇನ್ ಮಾಡ್ದ? ಸೊ ಅದೇ ರೀತಿಯ ಇನ್ನೊಂದು ಏನವನ್ನ ಟ್ರೈ ಮಾಡ್ದ, ಪ್ರಯತ್ನ ಪಟ್ಟ, ಅದನ್ನ ಕಂಡಿಡ್ದ, ಅದಕ್ಕೆ ವಿಮಾನ, ಹೆಲಿಕಾಪ್ಟರ್, ಏನೇನೋ ಹೆಸರುಗಳನ್ನ ಕೊಟ್ಟ, ಹಾರ್ಲಿಕ್ಕೆ ಶುರು ಮಾಡ್ದ ಆಕಾಶದಲ್ಲಿ. ರೈಟ್ ಆರ್ ರಾಂಗ್? ಸೊ ಮನುಷ್ಯ ಇಷ್ಟು ಚಿಕ್ಕ ಮನುಷ್ಯ, ಇಷ್ಟು ಚಿಕ್ಕ ತಲೆಯೊಳಗೆ ಅಂತ ಬುದ್ಧಿಯನ್ನ ಕೊಟ್ಟು, ಆನೆ ತಲೆಯೊಳಗೆ, ಆನೆ ತಲೆ ಎಷ್ಟಿದೆ? ನಮ್ಮ ಎಷ್ಟು ಮೆದುಳುಗಳನ್ನ ಹಾಕ್ಬೇಕಾದ್ರೆ ಅದರಲ್ಲಿ ಅಲ್ವಾ? ಅಷ್ಟು ಮೆದುಳು ಹಾಕಿದ್ರೆ ಅಷ್ಟಾಗುತ್ತೆ. ಆದ್ರೆ ಆನೆಗೆ ಯೋಚನೆ ಮಾಡಿ, ದೊಡ್ಡ ಆನೆ ಒಂದು ಚಿಕ್ಕ ಕಾಲಿಗೆ ಒಂದು ಚಿಕ್ಕ ಹಗ್ಗವನ್ನ ಮಾವುತ ಕಟ್ಟಿರ್ತಾನೆ. ಯಾವ್ದಾದ್ರು ಟೆಂಪಲ್ ಹತ್ರ ಅಥವಾ ಇಲ್ಲೆಲ್ಲಾದ್ರೂ ಹೋಗಿ ಬೇರೆ ಕಡೆ ನೋಡಿ ಅವರು ಸಾಕ್ತಾ ಇರ್ಬೇಕಾದ್ರೆ ಒಂದು ಚಿಕ್ಕ ಹಗ್ಗದಲ್ಲಿ ಆನೆಯನ್ನ ಕಟ್ಟಿರ್ತಾನೆ. ಅಷ್ಟು ದೊಡ್ಡ ದೇಹದ ಆನೆಯನ್ನ ಒಂದು ಚಿಕ್ಕ ಹಗ್ಗದಲ್ಲಿ ಕಟ್ಟಿರ್ತಾನೆ. ಅದು ಜಸ್ಟ್ ಒಂದ್ಸರಿ ಹಿಂಗ್ ಮಾಡಿದ್ರೆ ಎಲ್ಲ ಪುಡಿಯಾಗಿ ಬರುತ್ತೆ. ಆದ್ರೆ ಮಾಡುತ್ತಾ? ಅದು ಮಾಡುತ್ತಾ? ಯಾಕೆ ಮಾಡೋದಿಲ್ಲ? ಎಲ್ರಿಗೂ ಗೊತ್ತಿದೆ, ಆದ್ರೂ ಅದನ್ನ ರಿಪೀಟ್ ಮಾಡೋಣ. ಯಾಕೆ ಮಾಡೋದಿಲ್ಲ? ಒಬ್ರು ಹೇಳಿ, ಯಾರಾದ್ರು. ಆ ಮೈಂಡ್ ಸೆಟ್ ಹೆಂಗೆ ಸೆಟ್ ಹೇಗಾಯ್ತು? ಆದ್ರೆ ಹೇಳ್ಬಿಡ್ತೀನಿ ನಾನೇ. ಚಿಕ್ಕ ಮರಿ ಇದ್ದಾಗ ಆ ಆನೆಯನ್ನ ಮಾವುತ ತಂದಿರ್ತಾನೆ. ಚಿಕ್ಕ ಮರಿಯನ್ನ ಏನ್ ಮಾಡ್ತಾನೆ ಗೊತ್ತಾ? ದೊಡ್ಡ ಒಂದು ಚೈನ್ ಹಾಕಿ ದೊಡ್ಡ ಮರಕ್ಕೆ ಕಟ್ತಾನೆ. ಅರ್ಥ ಆಗ್ತಿದ್ಯಾ? ಚಿಕ್ಕ
ಚಿಕ್ಕ ಆನೆ ಮರಿಯನ್ನ ತಂದು ದೊಡ್ಡ ಚೈನ್ ನಲ್ಲಿ ಇದಕ್ಕೆ ಕಟ್ಟಿ ಸರಪಳಿಯಲ್ಲಿ ಮರಕ್ಕೆ ಕಟ್ಬಿಡ್ತಾನೆ. ಆನೆ ಚಿಕ್ಕದಿಂದ ಕಾಲನ್ನ ಎಳೆಯುತ್ತೆ 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 ಎಳೆಯುತ್ತೆ, ಟ್ರೈ ಮಾಡುತ್ತೆ ಮಾಡುತ್ತೆ ಮಾಡುತ್ತೆ, ಕಾಲಲ್ಲಿ ಏನು ಆ ಚೈನ್ ಇದೆಯಲ್ಲ ಅದು ಎಳೆದು ಎಳೆದು ಗಟ್ಟಿಯಾಗಿ ಆಗಿ ಅಲ್ಲಿ ಚರ್ಮ ಎಲ್ಲ ಹೋಗಿ ಅಲ್ಲಿ ಏನ್ ಹೇಳ್ತೀವಿ ವೃಣ ಕಜ್ಜಿ ಆಗ್ಲಿಕ್ಕೆ ಶುರುವಾಗಿರುತ್ತೆ, ನೋವಾಗ್ಲಿಕ್ಕೆ ಶುರುವಾಗುತ್ತೆ. ಆಮೇಲೆ ಅದು ಯೋಚನೆ ಮಾಡುತ್ತೆ, ಬೇಡ ಇನ್ನು ಉಳಿದ್ರೆ ಕಾಲು ನೋಯುತ್ತೆ ಹೊರತು ಇದಂತೂ ಬರಲ್ಲ. ರೈಟ್, ಅಲ್ಲಿಂದ ಆನೆ ಬೆಳೀತಾ ಹೋಗುತ್ತೆ. ಚೈನ್ ಚೇಂಜ್ ಆಯ್ತು. ಓಕೆ, ಚೈನ್ ಚೇಂಜ್ ಆಯ್ತು. ಈಗ ಚೈನ್ ಬದಲು ಮರದ ಬಳ್ಳಿ ಇರುತ್ತಲ್ಲ ಅದನ್ನ ತಂದು ಸುಮ್ಮನೆ ಕಟ್ಬಿಡ್ತಾರೆ ಅಲ್ಲಿಗೆ. ಆನೆ ಈಗಲೂ ಯೋಚನೆ ಮಾಡುತ್ತೆ, ಕಾಲು ಅಲಗಾಡಿದ್ರೆ ನೋವಾಗತ್ತೆ ನನಗೆ, ಕಾಲಿಗೆ ಎಳೆದ್ರೆ ಕಾಲು ನೋವಾಗತ್ತೆ, ನನಗೆ ಬೇಡ ಇದು. ಸುಮ್ಮನೆ ನಿಂತ್ರೆ ಬಚಾವ್ ಪುಣ್ಯ, ಸುಮ್ಮನೆ ನಿಂತ್ರೆ ಬೇಕಾಗಿದ್ದಲ್ಲ ಅವನಾಗ್ತಾನೆ, ತಿನ್ಕೊಂಡಿರೋಣ ಅಂತೇಳಿ. ಈಗ ಅಲ್ಲಿಗೆ ಬರ್ತೀನಿ, ಮೈಂಡ್ ಸೆಟ್. ರೈಟ್, ಅದರ ಮೈಂಡ್ ಸೆಟ್ ಅನ್ನು ಅವ್ನು ಸೆಟ್ ಮಾಡಿದ. ಯಾವಾಗ ಚಿಕ್ಕದ್ರಲ್ಲಿ ಬೇಕಾದ್ರೆ ಸೆಟ್ ಮಾಡಿದ ಅವನು. ಹೆಂಗೆ, ನೀನು ಏನ್ ಟ್ರೈ ಮಾಡೋ ಹಾಗಲ್ಲ ನಿನ್ ಕೈಯಲ್ಲಿ ಅಂತೇಳಿ. ದೊಡ್ಡದಾಗಿದೆ ಅವನು, ಅದು ಬೇಕಾದ್ರೆ ಈಗ ಮರವನ್ನು ಎಳ್ಕೊಂಡು ಹೋಗ್ಬೋದು, ಆದ್ರೆ ಮರವನ್ನು ಬಿಟ್ಟು ಚಿಕ್ಕ ಕಂಬಿಗೆ ಕಟ್ಟಿರುವಂತ ಒಂದು ದ್ವಾರವನ್ನು ಕೂಡ ಅದು ಅಲ್ಗಾಡ್ಸೋದಿಲ್ಲ. ನಾವು ಕೂಡ ಹಾಗೆ. ಇಲ್ಲಿ ಯಾರೋ ಎಷ್ಟು ಸ್ಕೋರ್ ತಗೊಳ್ಳೋರು, ನಾನು ಇವತ್ತು ಹೆಸರು ಹೇಳ್ಬೇಕು ಅಂತಿದ್ದೆ, ಕೌಸರ್ ಇದ್ದಾರೆ. ಇನ್ಯಾರ್ಯಾವ್ದು ಹೆಸರು ನೆನಪುಗಳಿತ್ತಪ್ಪ, ನನಗೂ ಮರ್ತೋಗುತ್ತೆ ನೋಡಿ. ಸೊ ಕೌಸರ್ ರೀತಿ ನನಗಾಗಲ್ಲಪ್ಪ. ಕೌಸರ್ ಸ್ಕೋರ್ ತಗೊಳ್ತಾಳೆ, ನನಗಷ್ಟು ಆಗಲ್ಲ. ನಮ್ಮ ಕೈಯೆಲ್ಲ ಇಷ್ಟೇ. ಅರ್ಥ ಆಗ್ತಿದ್ಯಾ? ಸೊ ನಾನು ಮೊದಲೇ ಹೇಳಿದೆ, ಐನ್ಸ್ಟೀನಿಗೆ ಇದ್ದಂಥ ಮಿದುಳು ಅದೇ, ನನಗಿರುವಂಥ ಮಿದುಳು ಅದೇ, ನಿಮಗಿರುವಂಥ ಮಿದುಳು ಅದೇ, ಪ್ರತಿಯೊಬ್ಬ ಜೀವಿಗೂ ಕೊಟ್ಟಿರುವಂಥ ಮಿದುಳುಗಳು ಅದೇ ಆಗಿದೆ.